ಬೀಳುತ್ತಾ ಸಾಗಿದೆ ಗಂಗಾಧರ. ನನಗೆ ಜನ್ಮಾಂತರದಲ್ಲೂ ಮರೆಯುವುದಿಲ್ಲ. ಏನ್ ಮಾತು ಅಂತ ಅಂತೀನ? ನೀವು ಕಷ್ಟದಲ್ಲಿರುವಾಗ ನಾನು ಸಹಾಯ ಮಾಡದೇ ಇರ್ತೀನ? ಅದೇನ್ ಬೇಕಂತ ಕೇಳಿ. ಗಂಗಾಧರ, ನನ್ನ ಹೆಂಡತಿ ಕೂಲಿ ಕೆಲಸಕ್ಕೆಂದು ಹೋದಾಗ ಭಾರವಾದ ಕಲ್ಲನ್ನು ಹೊತ್ತು ಮೇಲೆ ಹತ್ತುತ್ತಿರುವಾಗ ಜೋಲಿ ಹೋಗಿ ನೆಲಕ್ಕೆ ಬಿದ್ದು 2 ಕಣ್ಣುಗಳನ್ನು ಕಳೆದುಕೊಂಡಿರುವಳಲ್ಲದೆ ಹೊಟ್ಟೆಗೆ ಪೆಟ್ಟಾಗಿದೆ. ಆಪರೇಷನ್ ಮಾಡಿಸ್ಬೇಕಂತ ಡಾಕ್ಟರ್ ಹೇಳ್ತಿದ್ದಾರೆ. ಆಪರೇಷನ್ ಮಾಡಿಸ್ಬೇಕಾದ್ರೆ ಕೈಯಲ್ಲಿ ಬಿಡುಗಾಸು ಇಲ್ಲ. ಬಿಟ್ಟರೆ ನನ್ನ ಹೆಂಡತಿ ಬದುಕುವಂತಿಲ್ಲ. ಅದಕ್ಕಾಗಿ ಒಂದು 50,000 ರೂಪಾಯಿ ಸಾಲ ಕೊಡಪ್ಪ. ನೀ ಕೊಟ್ಟ ಸಾಲದ ಹಣವನ್ನ ನಿನ್ನಲ್ಲಿ ದುಡಿದಾದ್ರೂ ಮುಟ್ಟಿಸುತ್ತೇನೆ. ಅಲ್ಲ ಕವಿಗಳೇ, 50,000ನ? ಇಂಥ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಹಣ? ಸರಿ, ಏನೊಂದು ಅಡ್ಜಸ್ಟ್ ಮಾಡೋಣ. ಬ್ಯಾಂಕ್ನಲ್ಲಿ ಅಷ್ಟೊಂದು ಹಣ ನಾನು ಕೊಟ್ಟರೆ ನನ್ನ ಹಣ ವಾಪಸ್ ಕೊಡ್ತೀರಾ ಅನ್ನೋದಕ್ಕೆ ಏನು ಗ್ಯಾರಂಟಿ? ಕೊಡ್ತೀನಿ ಗಂಗಾಧರ. ಏನು? ಹೊಸ ನಾಟಕ ಕಂಪನಿಗಳಿಗೆ 4-5 ನಾಟಕಗಳನ್ನು ಬರೆದು ಕೊಟ್ಟಿದ್ದೀನಿ. ಅವರು ಕೊಡುವಂತ ಸಂಭಾವನೆಯನ್ನೇ ನಿನಗೆ ಯಥಾ ರೀತಿಯಾಗಿ ತಂದು ಕೊಡ್ತೀನಪ್ಪ. ದಯವಿಟ್ಟು ಕೊಡಪ್ಪ, ಪುಣ್ಯ ಬರುತ್ತೆ. ಅಲ್ಲ ಕವಿಗಳು, ಈಗಿನ ಕಾಲದಲ್ಲಿ ಕಂಪ್ನಿಗಳು ನಡೆಯೋದೇ ಕಷ್ಟ ಇದೆ. ಬರೆದಿರೋ ನಾಟಕ ಕುಂದ್ರಿಸ್ತಾ ಇಲ್ಲ ಅಂತ ಕಂಪ್ನಿ ಬಿಟ್ಟು ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಬರೆದಿರೋ ನಾಟಕ ಯಾರು ಆಡಬೇಕು, ಅವ್ರು ನಿಮ್ಗೇನು ಹಣ ಕೊಡಬೇಕು? ಅಂದರೆ ಈ ರೀತಿ ನಡು ರಸ್ತೆಯಲ್ಲಿ ಹೋಗೋ ಬರೋರು ದುಡ್ಡು ಕೇಳೋದಕ್ಕಿಂತ, ಭಿಕ್ಷೆ ಬೇಡೋದಕ್ಕಿಂತ ಗಂಡ ಹೆಂಡತಿ ಯಾವುದಾದ್ರೂ ಹಾಳು ಮಾವಲ್ಲಿ ಬಿದ್ದು ಸತ್ತೋಗ್ಬಾರ್ದ? ನನ್ನನ್ನ ಇಷ್ಟೊಂದು ಕೀಳಾಗಿ ಕಾಣುವುದು ನಿನಗೆ ಉಚಿತವಲ್ಲ. ನೀ ಮೊದಲು ಹೇಗಿದ್ದಿ ಎಂಬುದನ್ನು ಜ್ಞಾಪಿಸಿಕೊ. ನಿನ್ನ ತಾಯಿ ಗಂಜಿಗೂ ಗತಿ ಇಲ್ಲದೆ ಹಾಸಿಗಿಡಿದು ಮಲಗಿರುವಾಗ ನನ್ನಲ್ಲಿಗೆ ಬಂದು ಕೇಳಿರಲಿಲ್ಲವೇ ಹಣದ ಸಹಾಯವನ್ನ? ಆಯುಷ್ಯ ತೀರಿದ ನಿನ್ನ ತಾಯಿ ಹಸು ನೀಗಿದಾಗ ಅವಳ ಅಂತ್ಯಕ್ರಿಯಕ್ಕಾದರೂ ನಿನ್ನಲ್ಲಿ ಹಣವಿತ್ತೆ. ಆಗಲೂ ಸಹಿತ ನಿನಗೆ ಸಾಕಷ್ಟು ಹಣದ ಸಹಾಯವನ್ನ ಮಾಡಿದೆ. ಅಷ್ಟೇ ಅಲ್ಲ, ವಿದ್ಯಾವಂತನಾದರೂ ಸಹಿತ ನಿರುದ್ಯೋಗಿಯಾಗಿ ಅಲೆದಾಡುತ್ತಿದ್ದಾಗ ನಿನ್ನನ್ನು ಕರೆದುಕೊಂಡು ಹೋಗಿ ಬ್ಯಾಂಕಿನಲ್ಲಿ ಉದ್ಯೋಗ ಕೊಡಿಸಿದವನು ನಾನೇ. ಇದನ್ನೆಲ್ಲ ಜ್ಞಾಪಿಸಿಕೊಂಡು ನನಗೀ ಮಾತು ಹೇಳಬಹುದಾಗಿತ್ತು. ಶ್ರೀಬಾಯಿನ ಏನೋ ಕಷ್ಟದಲ್ಲಿದ್ದಾನೆ, ಕೈಲಾದಷ್ಟು ಸಹಾಯ ಮಾಡಿದ್ರೆ ಆಯ್ತು ಅಂತ ನಾನು ಅನ್ಕೊಂಡ್ರೆ, ಯಾವತ್ತೂ ಮಾಡಿದ ಉಪಕಾರನ ನಡು ರಸ್ತೆಯಲ್ಲಿ ತಂಗಿಸ್ತಾ ಇದ್ದೀರಾ? ನಿಮ್ಮಂಥವ್ರಿಗೆ ನಾನು ಹಣ ಕೊಡ್ಬೇಕಾ? ಎಷ್ಟು ಬೇಕಾಗಿತ್ತು? ಒಂದು 50,000 ರೂಪಾಯಿ. ನಿಸ್ಸಹಾಯಕನಾಗಿ ಸಹಾಯ ಕೇಳಲು ಬಂದರೆ ಪಡಿದೋಡಿಸುವ ಜನರೇ ತುಂಬಿರುವ ಈ ನಿನ್ನ ಪಾಪಿ ಪ್ರಪಂಚದಲ್ಲಿ ನಮ್ಮಂತ ಬಡವರು ಅದು ಹೇಗೆ ಬದುಕಬೇಕು ತಂದೆ? ಅದು ಹೇಗೆ ಬದುಕಬೇಕು? ನಮಸ್ಕಾರ ಅಪ್ಪ. ನಮಸ್ಕಾರ ಕಟ್ಟಪ್ಪ. ಈಗ ಹೋದವನು ಬ್ಯಾಂಕ್ ಮ್ಯಾನೇಜರ್ ಗಂಗಾಧರ ಅಲ್ರಿ? ಹೌದಪ್ಪ. ಅವನು ಯಾಕ್ರಿಪ್ಪ ನಿಮ್ಗೆನೆ ಹೊಡೆದ? ಹೌದಪ್ಪ, ನನ್ನ ಹೆಂಡತಿ ಹೆರಿಗೆ ಬೇಲಿಯಿಂದ ಒಂದೇ ಸವನೆ ಪ್ರಾಣ ಸಂಕಟದಲ್ಲಿದ್ದಾಳೆ. ಅದಕ್ಕಾಗಿ ಒಂದು 50,000 ರೂಪಾಯಿ ಸಾಲ ಕೊಡು ಅಂತ ಕೇಳಿದ್ರೆ ಕೊಡೋದು ಒತ್ತಟ್ಟಿಗಿರ್ಲಿ ಹೀಯಾಳಿಸಿ ಒಡೆದು ಹೋದ್ನಪ್ಪ. ಪುಣ್ಯಾತ್ಮ ಒಡೆದು ಹೋಗಿ ಎಂತ ಹಲ್ಕ ನನ್ನ ಮಗನ ಹತ್ರ ನೀವು ಹಣದ ಸಹಾಯ ಕೇಳಕತ್ತೀರಲ್ರಿ? ಉಂಡು ಕೈಲಿಕ್ಕೆ ಹಾಗೆ ಹೊಡೆಯಂಗಿಲ್ಲ ಪಿಂಡ್ರಿ ಮಗ. ಮರ್ತು ಬಿಟ್ಟನ್ರಿ, ನೀವು ಮಾಡಿದಂಥ ಸಹಾಯ ಉಪಕಾರಗಳನ್ನೆಲ್ಲ ಮರ್ತಾನವ. ತಮ್ಮ ಅಂತೇಳಿ ಹೆಗರ ಮೇಲೆ ಕುಂದಿಸ್ಕೊಂಡು ಇಡೀ ಊರು ತುಂಬ ಮೆರೆಸಿದ್ರಿ. ನಿಮ್ಮ ಇದ್ದ ಬದ ಆಸ್ತಿನೆಲ್ಲ ನಿಮ್ಮ ತಮ್ಮನ ಹೆಸರಿಗೆ ಬರೆದಿಟ್ರಿ. ಈಗ ನೋಡ್ರಪ್ಪ, ನಿಮ್ಗೆ ಯಾವ ಸ್ಥಿತಿ ಬಂದೈತಿ? ಈಗಲೂ ಕಾಲ ಮಿಂಚಿಲ್ರಿ. ಊರಾಗಿ 4 ಜನ ಹಿರಿಯರನ್ನು ಕೂರಿಸೋನು, ಅವರೇ ಏನು ನ್ಯಾಯ ತೀರ್ಮಾನ ಮಾಡ್ತಾರೋ ಮಾಡಲಿ. ಅಯ್ಯೋ ಕಟ್ಟಪ್ಪ, ಈ ಊರಿನ ಹಿರಿಯರು ಇವರು ನ್ಯಾಯ ತೀರ್ಮಾನ ಮಾಡೋ ರೀತಿ ದೇವರಿಗೇ ಪ್ರೀತಿ. ಅಕಸ್ಮಾತ್ ಒಬ್ಬ ಬಡವನ ಮನೆಯ ಹಿತ್ತಲದಲ್ಲಿ ಒಂದು ಒಳ್ಳೆಯ ಮಾವಿನ ಗಿಡ ಬೆಳೆದಿದ್ದರೆ ಅದರ ಬೀಜ ನಮ್ಮ ಸಾಹುಕಾರನ ತೋಟದ್ದು. ಅದರ ಫಲವೆಲ್ಲ ನಮ್ಮ ಸಾಹುಕಾರನಿಗೆ ಸೇರಬೇಕಾಗಿದೆ. ಅದನ್ನೆಲ್ಲ ಹರಿದು ತಂದು ಕೊಡುವಂತ ಹೇಳುವಂತ ಹಿರಿಯರೇ ತುಂಬಿರುವ ಈ ಸಮಾಜದಲ್ಲಿ ನನಗೆ ಯಾವ ನ್ಯಾಯ ಸಿಗ್ಬೋದು ಕಟ್ಟಪ್ಪ? ನನಗೆ ಯಾವ ನ್ಯಾಯ ಸಿಗ್ಬೋದು ಹೇಳು? ಅದು ನಿಜ ರೀ ಅಪ್ಪ, ಅದು ನಿಜ. ನಿಮ್ಮಂಥವ್ರನ್ನ ಕಂಡೆ ಬಲ್ಲವರೊಂದು ಮಾತು ಹೇಳ್ಯಾರ್ರಿ, ಇವತ್ತಿನ ಜಗತ್ತಿನಾಗ ತಾಯಿ ಸತ್ತ ಮಕ್ಕಳು ಬದುಕಬಹುದು, ಆದ್ರೆ ಬಾಯಿ ಸತ್ತ ಮಕ್ಕಳು ಯಾವ ಕಾಲಕ್ಕೂ ಬದುಕಂಗಿಲ್ರಿ ಅಪ್ಪ, ಯಾವ ಕಾಲಕ್ಕೂ. ಈಗ ಎಷ್ಟು ಬೇಕಾಗಿದ್ರಿ ಹಣ? ಒಂದು 50,000 ರೂಪಾಯಿ ಬೇಕಾಯ್ತಪ್ಪ. 50,000 ನಾ ತಂದು ಕೊಡ್ತೀನಿ ರೀ ಅಪ್ಪ, ನಾ ಕೊಡ್ತೀನಿ. ನೀನ್ ಎಲ್ಲಿಂದ ತಂದು ಕೊಡ್ತೀವೋ? ನೀನು ನನ್ನ ಹಾಗೆ ಬಡವ. ಯಾಕ್ರಿ ಅಪ್ಪ ಇಷ್ಟು ಬೇಗ ನನ್ನನ್ನು ಮರೆತು ಬಿಟ್ರೇನು? ಎಲ್ಲೋ ಬೀದಿಯಲ್ಲಿ ಅನಾಥವಾಗಿ ಬಿದ್ದಿದ್ದ ನನ್ನನ್ನು ನಿಮ್ಮ ತಂದೆಯವರು ಮನೆ ಕರ್ಕೊಂಡು ಬಂದು ಒಂದು ತುತ್ತು ಅನ್ನ ಹಾಕಿ ಸಾಕ್ಯಾರ್ರಿ. ನನ್ನ ಉಪಜೀವನಕ್ಕೋಸ್ಕರ 2 ಎಮ್ಮೆ ಕೊಡಿಸಿದ್ರು. ಆ 2 ಎಮ್ಮೆಯಿಂದ ಈಗ ನಾನು 6 ಎಮ್ಮೆ ಮಾಡ್ಕೊಂಡಿದ್ರಪ್ಪ. ನಿಮ್ಮ ಹೆಂಡತಿ ಆಪರೇಷನ್ ಸಲುವಾಗಿ ನನ್ನ 6 ಎಮ್ಮೆ ಮಾರಿದ್ರೂ ಚಿಂತೆ ಇಲ್ಲ, ನಾನು ನಿಮಗೆ ಹಣ ತಂದು ಕೊಡ್ತೀನಿ. ನೀವು ಯಾರ ಹತ್ರನೂ ಹಣ ಕೇಳಕ್ ಹೋಗ್ಬೇಡ್ರಿ ಅಪ್ಪ, ಯಾರ ಹತ್ರನೂ ಹಣ ಕೇಳಕ್ ಹೋಗ್ಬೇಡ್ರಿ. ನಿಮ್ಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಾಗ ಇಟ್ಕೊರಿ.
ಇವತ್ತಿನ ಜಗತ್ತಿನಾಗ ಬಡವನಿಗೆ ಬಡವನ ಆಗ್ಬೇಕು ಹೊರತು ಶ್ರೀಮಂತ ಯಾವ ಕಾಲಕ್ಕೂ ಆಗಂಗಿಲ್ರಿ. ಯಾವ ಕಾಲಕ್ಕೂ ಆಗಂಗಿಲ್ಲ. ನಾನು ತಂದು ಕೊಡ್ತೀನಿ, ನೀವು ಇಲ್ಲಿ ಹೇಳು. ಕಂಠಪ್ಪ ಬಡವನಾದರೂ ಮನಸ್ಸು ನಿರ್ಮಲವಾಗಿದೆ. ನನ್ನ ಬಡತನದ ತಾಪತ್ರೆ ಈತನಿಗೇಕೆ? ಹಾಗಾದರೆ ಯಾರ ಹತ್ತಿರ ಹೋಗಿ ಹಣದ ಸಹಾಯ ಪಡೆದು ನನ್ನ ಹೆಂಡತಿಯನ್ನು ನಾನು ಬದುಕಿಸಿಕೊಳ್ಳಲಿ? ಯಾರ ಹತ್ತಿರ ಹೋಗಿ ಹಣದ ಸಹಾಯ ಪಡೆದು ನನ್ನ ಹೆಂಡತಿಯನ್ನು ಬದುಕಿಸಿ? ನಿಜ ಹೇಗೋ ನನ್ನ ಒಡ ಹುಟ್ಟಿದ ತಮ್ಮನಿದ್ದಾನೆ. ನನ್ನ ಒಡ ಹುಟ್ಟಿದ ತಮ್ಮನ ಹತ್ತಿರನ ಹೋಗಿ ಹಣದ ಸಹಾಯ ಪಡೆದು ನನ್ನ ಹೆಂಡತಿಯನ್ನು ಬದುಕಿಸಿಕೊಳ್ಳಬೇಕು. ನಾವು ಹೋಗಿ ಕೇಳಿದರೆ ಕೊಡಬಹುದೇ ನನ್ನ ತಮ್ಮ? ಏನೋ ಒಂದು ಹೆಂಡತಿಯ ಮಾತು ಕೇಳಿ ಹೊರದೂಡಿದ ಮಾತ್ರಕ್ಕೆ ಅಣ್ಣ ತಮ್ಮಂದಿರ ಸಂಬಂಧ ಹರಿದು ಹೋದಂತಾಯಿತೇನು? ಇಲ್ಲ, ನನ್ನ ತಮ್ಮ ನನ್ನ ಮೇಲೆ ಸಾಕಷ್ಟು ಪ್ರೀತಿ, ಮಮತೆ, ಮಮಕಾರಗಳನ್ನು ಇಟ್ಕೊಂಡಿದ್ದಾನೆ. ನಾವು ಹೋಗಿ ಕೇಳಿದ್ರೆ ಖಂಡಿತವಾಗಿ ಇಲ್ಲ ಅಂತ ಹೇಳುದಿಲ್ಲ. ಆಯ್ತು, ಇವ್ರ ಹತ್ರ ಕೇಳೋದಕ್ಕಿಂತ ನನ್ನ ಒಡ ಹುಟ್ಟಿದ ತಮ್ಮನ ಹತ್ರನೇ ಹೋಗಿ ಹಣದ ಸಹಾಯ ಪಡೆದು ನನ್ನ ಹೆಂಡತಿಯನ್ನು ಬದುಕಿಸಿಕೊಂಡು ನಿನ್ನ ಅಕ್ಕ ಹೆರಿಗೆ ಬೇನೆಯಿಂದ ಒಂದೇ ಸವನೆ ಪ್ರಾಣ ಸಂಕಟದಲ್ಲಿದ್ದಾಳೆ. ಅದಕ್ಕಾಗಿ ತಮ್ಮನ ಹತ್ರ ಬಂದು ಒಂದು 50,000 ರೂಪಾಯಿ ಕೇಳೋಣ ಅಂತ ಬಂದಿದ್ದೇನಮ್ಮ. ಅಕ್ಕ ಹುಷಾರಿಲ್ವೇ ಮಾಮ? ಹೌದಮ್ಮ. 50,000 ರೂಪಾಯಿ ಹಣ ಬೇಕು. ಕೊಡ್ತಿರ್ತಾರೆ. ಅದಕ್ಕೆ ಯಾಕೆ ಸಂಕೋಚ ಮಾಮ? ಇದು ಯಾರ ಮನೆ? ನಿಂದೆ ಮನೆ. ಹಣ ಎಲ್ಲ ನಿಂದೆ. ಹೀಗೆ ತಟ್ಟಿದ್ದಾರೆ. ಕೊಡ್ತಾ ಇದ್ದೀನಿ. ಅಂದಿನ ನನ್ನ ಆಸೆಯನ್ನು ಇಂದಿಗೂ ಈಡೇರಿಸಿದ್ರೆ ನೀವು ಕೇಳಿದಷ್ಟು ಹಣ ಕೊಡ್ತೀನಿ. ಅಗಲಿನ ಅಣ್ಣ ತಮ್ಮಂದಿರನ್ನ ಮತ್ತೆ ಒಂದುಗೂಡಿಸ್ತೀನಿ. ಒಪ್ತೀರಾ ನನ್ನ ಮಾತಿಗೆ? ನೀನಿಂದು ಬಿಟ್ಟಿಲ್ಲವೇ ನನ್ನ ಮೇಲಿನ ಹಂಬಲವನ್ನ? ನಮ್ಮ ಮನೆಯ ಮುಂದೆ ಕೆಸರಿದೆ, ಈ ಕೆಸರು ನಮ್ಮದೆಂದು ತಿನ್ನಲು ಬರ್ತದೇನಮ್ಮ? ಮಾಮ, ನನ್ನ ಬೈಕೆ ಬಳ್ಳಿ ನಿಮ್ಮ ಹೃದಯ ಪಂಜರವನ್ನು ಹಬ್ಬಬೇಕಾಗಿದೆ. ನಿಮಗಾಗಿ ಬಾಳಿ ಬಸವಳಿದ ನನ್ನ ಮನ ಮತ್ತೆ ಚಿಗುರೊಡೆಯಬೇಕಾಗಿದೆ ಮಾಮ. ನಿನ್ನ ಬಯಕೆಯ ಬಳ್ಳಿ ಹಬ್ಬಲು ನನ್ನಲ್ಲಿ ಆಶ್ರಯವಿಲ್ಲ ತಾಯಿ. ಒಂದು ಹೆಣ್ಣು ಬೇಡಿ ಬಯಸಿ ಪ್ರೇಮ ಭಿಕ್ಷೆಯನ್ನು ಬೇಡಿದಾಗ ತಿರಸ್ಕರಿಸುವುದು ಗಂಡಸಿನ ಧರ್ಮ ಅಲ್ಲ. ತಮ್ಮನ ಹೆಂಡತಿಯನ್ನ ಮೋಹಿಸಿ ಈ ಸಮಾಜದಲ್ಲಿ ಭಂಡನಾಗಿ ಬಾಳಿದರೆ ಧರ್ಮ ಉಳಿಯುವುದಿಲ್ಲ. ಧರ್ಮ ಎಲ್ಲಿದೆ ಮಾಮ ಧರ್ಮ? ನವಮಾಸ ಹೊತ್ತು ಹೆತ್ತು ಸಾಕಿ ಸಲುಹಿದ ತಾಯಿಯೊಡನೆ ರತಿ ಕ್ರೀಡೆ ಆಡಿ ಮತ್ತೆ ಸಮಾಜದಲ್ಲಿ ತಾಯಿ ಮಗನಂತೆ ಜೀವನ ನಡೆಸ್ತಾರಲ್ಲ, ಇದ ಮಾಮ ಧರ್ಮ? ಅಣ್ಣನ ಹೆಂಡತಿಯನ್ನೇ ಆಶಿಸಿ ಅಣ್ಣನಿಗೆ ವಿಷ ಹಾಕಿಕೊಂಡು ರಂಟೆಯಾದ ಅತ್ತಿಗೆಯೊಡನೆ ನಿತ್ಯವೂ ಮೈಸುಖ ಉಣ್ಣುವರಲ್ಲ, ಇದ ಮಾಮ ಧರ್ಮ? ಮನೆಯ ಆಳನ್ನೇ ಆಶಿಸಿ ಅವನಿಗೆ ಸಾಕಷ್ಟು ಉಣಿಸಿ ತಿನಿಸಿ ಕೇಳಿದಷ್ಟು ಹಣ ಕೊಟ್ಟು ತಮ್ಮ ಕಾಮದ ಕೃಷಿ ತೀರಿಸಿಕೊಳ್ಳುವರಲ್ಲ, ಇದ ಮಾಮ ಧರ್ಮ? ಧರ್ಮವೆಂದು ಹೇಳುತ್ತಾ ಧರ್ಮದ ಪರಿಪಾಲನೆ ಮಾಡುತ್ತಾ ಬಂದವರು ನಿತ್ಯವೂ ತುತ್ತು ಕೂಳಿಗೂ ಗತಿ ಇಲ್ಲದೆ ಬೀದಿ ತಿರುಗ್ತಾ ಇರೋದನ್ನ ನೋಡ್ತಾನೆ ಇದೀವಲ್ಲ ಮಾಮ. ಗಾಳಿ ಬಿಟ್ಟಾಗ ತೂರಿಕೊಳ್ಳುವುದೇ ಜಾಣತನ, ಅದುವೇ ಬದುಕುವ ದಾರಿ. ಜಯಶ್ರೀ, ಸದ್ಯ ನನ್ನ ಪರಿಸ್ಥಿತಿ ಹೀಗಿರಬಹುದು. ಮುಂದೊಂದು ದಿನ ನನ್ನ ಜೀವನದಲ್ಲಿ ಮುತ್ತಿನ ಹನಿಗಳು ಉದುರುತ್ತವೆ. ಎತ್ತರವಿರಲಿ. ಮುತ್ತಿನ ಹನಿಗಳು ಉದುರುವ ವೇಳೆಗೆ ಈ ನಿಮ್ಮ ದೇಹ ಮಣ್ಣು ಸೇರಿದ್ರೆ ಆಗ ನಿಮ್ಮ ಧರ್ಮ ಬಂದು ಉಳಿಸಿಕೊಳ್ಳುವುದೇನು? ಏಕೆ ಉಳಿಸಿಕೊಂಡಿಲ್ಲ? ಪತಿಯೇ ದೇವರೆಂದು ಸತಿ ಧರ್ಮದಿಂದ ನಡೆಯುತ್ತಿರುವಾಗ ಧರ್ಮದ ಶಿಖರವನ್ನೇರಿದ ಸಾಧ್ವಿ ಯಮನೊಡನೆ ಹೋರಾಡಿ ಪತಿಯ ಪ್ರಾಣ ಮರಳಿ ಪಡೆದು ಮತ್ತೆ ಮುತ್ತೈದೆಯಾಗಿ ಬಾಳಲಿಲ್ಲವೇ ಸತ್ಯವಾನನ ಸತಿ ಸಾವಿತ್ರಿ? ಅಂತವಳನ್ನ ಧರ್ಮ ಕಾಪಾಡಿತೋ ಅಥವಾ ನಿನ್ನ ಧರ್ಮ ಕಾಪಾಡಿತೋ? ಈ ನಿಮ್ಮ ಹಿಂದಿನವರ ಕೊಳ್ಳು ತತ್ವದ ಉಪದೇಶ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದೊಂದೇ, ಅದು ನೀವು. ಒಂದು ವೇಳೆ ನೀವು ನಾನು ಹೇಳಂತೆ ಕೇಳದೆ ಹೋದ್ರೆ ಇವತ್ತು ಇಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಎಚ್ಚರಿಕೆ. ಅಕ್ಷರದ ಮಹಾಪೂರವೇ ಹೊತ್ತು ನಿಂತಿರುವ ಈ ನಿನ್ನ ವಿಕೋಪ ಅಷ್ಟೇಕೆ? ಧಗಿಸುವ ಅಗ್ನಿಕುಂಡದಲ್ಲಿ ನನ್ನನ್ನು ನಿಲ್ಲಿಸಿದರು ನನ್ನಲ್ಲಿರುವ ಧರ್ಮವೇ ನನ್ನನ್ನು ಕಾಪಾಡುತ್ತದೆ. ಇದು ನನ್ನ ದೃಢ ನಿರ್ಧಾರ. ನನ್ನದು ದೃಢ ನಿರ್ಧಾರ. ಇದು ನೀವು ನನ್ನವರಾಗಬೇಕು.
ನಾನು ಹೇಳೋದು ಕೇಳಿದ್ರೆ ನನ್ನವರಾದ್ರೆ ಈ ಎಲ್ಲ ಸಂಪತ್ತಿಗೆ ನೀವು ಒಡೆಯಲಾಗ್ತೀರಾ. ಅತ್ಯಾಚಾರ ಕಿಡಿದು ಈ ಸಂಪತ್ತಿನ ಒಡೆಯನಾಗುವುದಕ್ಕಿಂತ ಇಲ್ಲಿಂದ ಹೊರಟು ಹೋಗುವುದೇ ಉತ್ತಮ. ಬೇಡಿ ಬಾಬು, ಹಾಗನ್ಬೇಡಿ. ಮನೇಲಿ ಬೇರಾರು ಇಲ್ಲ. ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಇವತ್ತು ನೀವು ನನ್ನವರಾಗಿ. ಗರತಿಯರು ಬಾಳಿ ಬೆಳಗಿದ ಈ ಮನೆ, ಗರತಿಯರು ಬಾಳಿ ಬೆಳಗಿದ ಈ ಮನೆ ಇಂದು ವೇಶ್ಯೆಯರ ಆಗರವಾಯಿತೆ. ನನ್ನಂತ ಹಿಂದೆ ಎದುರಿಗಿರುವಾಗ ಇದೇ ಮಮ್ಮ ಲೆಚ್ಚರ್ ಕೊಟ್ಕೊಂಡು ಕಾಲಕ್ಕೆ ತಕ್ಕಂತೆ ಎಲ್ಲವೂ ಬದಲಾಗಬೇಕು. ನೀವು ಬದಲಾಗಬೇಕು. ತಮ್ಮನ ಹೆಂಡತಿ ಅಂದ್ರೆ ಮಗಳ ಸಮಾನ ಅಲ್ವೇನು? ಸರಿ ಸಮಯಕ್ಕೆ ಬಂದ್ರೆ ನೀವು ಬಂದೇ ಹೋಗಿದ್ರೆ ಈ ನಿಮ್ಮಣ್ಣ ನಿಮ್ಮ ಹೆಂಡತಿ ಶೀಲಾನ ಮಾಡ್ಬಿಡ್ತಿದ್ದಾರೆ. ಇಲ್ಲ, ಖಂಡಿತವಾಗಿಯೂ ನಿನ್ನ ಹೆಂಡತಿಯನ್ನು ಬಲತ್ಕರಿಸಲು ಬಂದವನು ನಾನಲ್ಲ. ನಿನ್ನ ಆಕೆಯ ಬಾಯಿಗೆ ಬರಬೇಕಾದ ತುತ್ತನ್ನು ನಿನ್ನ ಬಾಯಿಗೆ ಇಟ್ಟು ಒಟ್ಟಾಗಿದ್ದ ನಿನ್ನ ಬೆಟ್ಟವನ್ನಾಗಿ ಮಾಡಿದ ಆ ಮಹಾತಾಯಿ ಅಂದರೆ ನಿನ್ನ ಅತ್ತಿಗೆ ತೆರಿಗೆ ಬೀರಿದ ಒಂದೇ ಸೌದೆ ಪ್ರಾಣ ಸಂಕಟದಲ್ಲಿದ್ದಾಳಪ್ಪ. ಅದಕ್ಕಾಗಿ ಹಣದ ಸಹಾಯ ಕೇಳೋಣಂತ ಬಂದ್ರೆ ಎಂತ ಅಪವಾದವನ್ನು ಹೊರಿಸುತ್ತಿದ್ದೀರೋ, ಎಂತ ಅಪವಾದವನ್ನು ಹೊರಿಸುತ್ತಿದ್ದೀರಲ್ಲ. ಅದಕ್ಕೆ ಆಸ್ಪತ್ರೆಯಲ್ಲಿದ್ದಾರೆ. ಹೌದಪ್ಪ, ಎಷ್ಟು ಬೇಕಾಯ್ತಣ್ಣ? ಒಂದು 50,000 ರೂಪಾಯಿ ಬೇಕಾಯ್ತಪ್ಪ. 50,000 ಬೇಕು. ಹಣ ತೆಗೆದುಕೊಂಡು ಬಾ. ಓಕೆ. ನಾಳೆ ನೀವು ಜೈಲು ಸೇರ್ಬೇಕಾಗುತ್ತೆ. ನನ್ನಿಂದ ನೀವೇ ನಿಮ್ಮ ಅಣ್ಣನ ಸಾಯಿಸಿದ್ರೆ ಅನ್ನೋ ಅಪವಾದ ನಿಮಗೆ ಬರಬಾರ್ದು. ಪ್ಲೀಸ್ ನಿಮ್ಮ ಕಾಲಿಗೆ ಬೀಳ್ತೀನಿ. ನನ್ನ ಹೆಂಡತಿ ಹೇಳ್ತಾ ಸುಮ್ಮನೆ ಬಿಟ್ಟಿದ್ದಾನೆ. ಇಲ್ಲಾಂದ್ರೆ ಚರ್ಮ ಸುಲಿತಿದ್ದೆ. ತಮ್ಮ ಬಸು, ನಿನ್ನ ಹೆಂಡತಿಯ ನಡತೆ ಅಂತವರನ್ನೇ ಕಂಡು 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದಾನೆ, ಇವಳ ಮಾತು ಬೆಲ್ಲದಂತೆ, ಹೃದಯದಲ್ಲಿರುವುದೆಲ್ಲ ನಂಜು ಕಾಣಿರು ಅಂತ. ಮನದಲ್ಲಿ ಒಬ್ಬವನನ್ನ ನೆನೆದರೆ ಕಣ್ಣಿನಲ್ಲಿ ಇನ್ನೊಬ್ಬವನನ್ನ ಸೆಳೆಯುತ್ತಾಳೆ, ಮನಸ್ಸಿನಲ್ಲಿ ಇನ್ನೊಬ್ಬವನನ್ನ ಕರೆಯುತ್ತಾಳೆ. ಇವಳ ನಡೆಯೊಂದೆಡೆ, ನುಡಿಯೊಂದೆಡೆ, ಮಾತೊಂದೆಡೆ. ಇಂಥ ಮಾನಸದಲ್ಲಿಯೂ ಇವಳು ನನ್ನವಳೆಂದು ಕರೆಯುವ ನಿನ್ನಂತ ಕುರಿ ನರರಿಗೆ ಏನೆಂಬುವರಯ್ಯ ಕೂಡಲ ಸಂಗಮ ದೇವ ಅಂತ. ಒಳ್ಳೆ ನನಗೆ ಬೆಲೆನೇ ಇಲ್ಲ. ನೋಡ್ರಿ, ಇದು ನಿಮ್ಮ ಅಣ್ಣ. ಇದೇ ಕೊನೆ. ಇನ್ನೊಂದು ಸಲ ನನ್ನ ಕಣ್ಣಿಗೆ ಕಾಣಿಸಿದ್ರೆ ನ್ಯಾಯವೆಲ್ಲಿದೆ ಕಲಿಗರ್ಭದಲ್ಲಿ ಅಡಗಿದೆ ಕರ್ಮದ ತೊಟ್ಟಿಲು ನ್ಯಾಯ ಎಲ್ಲಿದೆ ಗರ್ಭದಲ್ಲಿ ಶಾಂತ, ನಿನ್ನ ಮುದ್ದು ಮೈದನ ಕೈ ತುಂಬ ಕೊಟ್ಬಿಟ್ಟ, ಕೈ